ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ತುಂಬ ಟಯರ್ಡ್ ಆಗಿದ್ದೀನಿ. ಇಷ್ಟು ದಿವಸ ವೀಡಿಯೋ ಮಾಡದೇ ಇರೋ ಕಾರಣ ನಮ್ಮನೆ ಗೃಹ ಪ್ರವೇಶ ಆಗ್ತಾಯಿತ್ತು. ಸ್ವಲ್ಪ ಕೆಲಸಗಳೆಲ್ಲ ಇತ್ತು, ಮನೆ ಶಿಫ್ಟಿಂಗು ಅದು ಇದು ಮತ್ತು ಮನೆ ಡೆಕೋರೇಷನ್ ಅಂತೆ ಅದೆಲ್ಲ. ತುಂಬ ಕೆಲಸಗಳಿತ್ತು. ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಪ್ರಾಮಿಸ್ ಮಾಡಿದಾಗೆ ನಾನು ನೆಕ್ಸ್ಟು ಹೇರ್ ಆಯಿಲ್ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ನಾನು 2 ಥರದ ಹೇರ್ ಆಯಿಲ್ ಯೂಸ್ ಮಾಡ್ತೀನಿ ತಲೆಗೆ. ತುಂಬ ಹೇರ್ ಫಾಲ್ ಆದಾಗ ಒಂಥರ ಎಣ್ಣೆ ಯೂಸ್ ಮಾಡ್ತೀನಿ, ಆ್ಯಂಡ್ ನಾರ್ಮಲ್ ಆಗಿದ್ದಾಗ ಅಂದರೆ ಹೇರ್ ಫಾಲ್ ಕಮ್ಮಿ ಆದಮೇಲೆ ಇನ್ನೊಂದು ಥರದ ಎಣ್ಣೆ ಯೂಸ್ ಮಾಡ್ತೀನಿ. ಇವತ್ತು ನಾನು ಫಸ್ಟ್ ತೋರಿಸ್ತಾ ಇರೋದು ತುಂಬ ಹೆವಿ ಹೇರ್ ಫಾಲ್ ಆಗ್ತಾಯಿದೆ ಅಂತ ಅಂದಾಗ ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೀನಿ ಅನ್ನೋ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸಿಂಪಲ್, ನೀವೇನು ಕಾಯಿಸ್ಬೇಕಾಗಿಲ್ಲ, ಎಣ್ಣೆನ ಏನೂ ಮಾಡಬೇಕಾಗಿಲ್ಲ. ಇದೊಂದು 2 ಎಣ್ಣೆ ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕು, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನನಗೂ ಅಷ್ಟೇ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಈ ಎಣ್ಣೆಯಿಂದ. ಇತ್ತೀಚೆಗೆ ಕೂದಲು ತುಂಬ ಉದುರುತ್ತಾ ಇರೋದ್ರಿಂದ ಹಾಗೆ ನಾನು ಮತ್ತೆ ಅದೇ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು ಅಂತ ನಿಮಗೆ ಮಾತ್ರ ಅಲ್ಲ, ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಏನೇನು ಅಂತ ನೋಡ್ಕೊಂಡು ಬನ್ನಿ, ಆಮೇಲೆ ನಾನು ನಿಮಗೆ ಹೇಳ್ತೀನಿ ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಅದೇ ಕಪ್ ಅಳತೆಯಲ್ಲಿ ಹರಳೆಣ್ಣೆನ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಒಂದೇ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹರಳೆಣ್ಣೆನ ಸ್ವಲ್ಪ ಕಮ್ಮಿ ತೊಗೊಳ್ಳಿ. ನನಗೆ ಅಷ್ಟೇನು ಅಂಟಂಟು ಅನಿಸಲ್ಲ ಕೂದಲು. ನಾನು 2 ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ. ಈಗ ಒಂದು ಎಕ್ಸ್ಟ್ರಾ ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ ಕೊಬ್ಬರಿ ಎಣ್ಣೆನೂ ಹರಳೆಣ್ಣೆನೂ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಹೇರ್ ಫಾಲ್ ಖಂಡಿತವಾಗ್ಲೂ ನಿಮಗೆ ಕಮ್ಮಿ ಆಗುತ್ತೆ. ಆ್ಯಂಡ್ ಇದರಲ್ಲಿ ಏನೇನಿದೆ ಅಂತ ನನ್ನನ್ನು ಕೇಳಬೇಡಿ. ಎಲ್ಲರೂ ತುಂಬ ವೀಡಿಯೋಸಲ್ಲಿ ನೋಡಿರ್ತೀರ ಹರಳೆಣ್ಣೆಲಿ ಏನೇನು ನಮ್ಮ ಕೂದಲಿಗೆ ಬೇಕಾದಂತಹ ಪ್ರೋಟೀನ್ಗಳು ಸಿಗುತ್ತೆ ಅಂತ. ಆ್ಯಂಡ್ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು ನಮ್ಮ ಕೂದಲಿಗೆ. ಇದನ್ನು ನಾನಿವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು 1 ದಿವಸ 2 ದಿವಸ ಹಚ್ಚೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಕೂದಲು ಉದುರೋದು ನಿಲ್ಲೋದಿಲ್ಲ. ನೀವು ಇದನ್ನು ಯೂಸ್ ಮಾಡ್ತಾ ಕ್ರಮೇಣವಾಗಿ ಕೂದಲು ಉದುರೋದು ಕಮ್ಮಿ ಆಗುತ್ತೆ. ನಾನು ಇದನ್ನು ಗಾಣದಿಂದ ತರಿಸಿದ್ದೆ. ಗಾಣದಲ್ಲಿ ಎಣ್ಣೆ ಮಾಡ್ತಾರೆ ನೋಡಿ, ಅಲ್ಲಿಂದನೇ ತರಿಸಿದ್ದು ನಾನು. ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಹರಳೆಣ್ಣೆ ಆಗಿರ್ಬೋದು, 2 ನಾನು ಅಲ್ಲಿಂದನೇ ತರಿಸಿದ್ದು. ಗೊತ್ತಿಲ್ಲ ಹರಳೆಣ್ಣೆ ಗಾಣದ ಅಂತ. ಒಟ್ಟು ಒಂದು ಪ್ಯಾಕೆಟು ನಾರ್ಮಲ್ ಸ್ಟೋರಲ್ಲೂ ಸಿಕ್ಕುತ್ತೆ ಆ ಥರದ್ದು, ನಾನು ನೋಡಿದ್ದೀನಿ. ನಾನು ತಂದಿದ್ದು ಅಲ್ಲಿಂದ. ಪ್ಯೂರ್ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಇವಾಗ ನೋಡಿ 2 ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ರೆಡಿ ಆಗಿದೆ. ಕೂದಲಿಗೆ ನಾನು ಹಚ್ಕೊಳ್ಳೋಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇದು ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 6 ಮಂತ್ ಅಂತೂ ಕಂಪಲ್ಸರಿ ನಾನು ಇದನ್ನು ಯೂಸ್ ಮಾಡೇ ಮಾಡ್ತೀನಿ. 6 ಮಂತ್ ಮೇಲೂ ಇನ್ನು ಲೈಫ್ ಲಾಂಗ್ ಇದನ್ನೇ ಯೂಸ್ ಮಾಡಿದರೂ ಮಾಡ್ತೀನಿ, ಹೇಳೋಕ್ಕಾಗಲ್ಲ. 6 ಮಂತ್ ಅಂತೂ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಬಿಕಾಸ್ ಯಾವುದಾದ್ರೂ ನಮ್ಮ ಹೇರಿಗೆ ನಾವು ಅಪ್ಲೈ ಮಾಡ್ತಾಯಿದ್ದೀವಿ ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಹೇರ್ ಫಾಲ್ ಆಗುತ್ತೆ ನಮ್ಮ ಕೂದಲಿಗೆ, ಯಾಕಂದರೆ ಅಡ್ಜಸ್ಟ್ ಆಗಬೇಕಲ್ಲ. ಹಾಗಾಗಿ ಹೇರ್ ಫಾಲ್ ಆಗುತ್ತೆ. ಇದೊಂದು ಅಡ್ಜಸ್ಟ್ ಆಗೋಕ್ಕೆ ನನಗೆ 2-3 ಮಂತ್ಸ್ ಬೇಕಾಗುತ್ತೆ. ಆಮೇಲೆ ಅಡ್ಜಸ್ಟ್ ಆದಮೇಲೆ ಹೇರ್ ಫಾಲ್ ಆಗುವಂಥದ್ದು ಕಮ್ಮಿ ಆಗುತ್ತೆ. ಈಗ ನಾನು ತೋರಿಸಿದಂತಹ ಬಾಚಣಿಗೆಯಲ್ಲಿ ನೀವು ತಲೆ ಬಾಚ್ಕೊಳ್ಳೋದ್ರಿಂದಲೇ ನಿಮ್ಗೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಇದನ್ನು ನಾನು ತುಂಬ ಸಾರಿ ನಿಮಗೆ ಹೇಳಿದ್ದೀನಿ ಕೂಡ. ಇವಾಗ ನೀವು ನೋಡ್ತಾ ಇರ್ಬೋದು, ಮನೆ ಗೃಹ ಪ್ರವೇಶ ಎಲ್ಲ ಇತ್ತು. ಕೂದಲೆಲ್ಲ ತುಂಬ ಅಂದರೆ ತುಂಬ ಹಾಳಾಗೋಗಿದೆ. ಅಂದರೆ ನಾನೇನು ಕೇರ್ ಮಾಡ್ದಲೆ ತುಂಬ ಡ್ರೈ ಆಗೋಗಿದೆ. ನೆಕ್ಸ್ಟು ಹೇರ್ ಮಾಸ್ಕ್ ಮಾಡ್ಕೋಬೇಕು. ನಾನು ನೆಕ್ಸ್ಟ್ ಆ ವಿಡಿಯೋ ಹಾಕ್ತೀನಿ. ತುಂಬ ದಿವಸ ಆಯಿತು ನಾನು ವೀಡಿಯೋನೇ ಮಾಡಿರಲಿಲ್ಲ. ಆ್ಯಂಡ್ ಕೂದಲು ತುಂಬ ಉದುರುತ್ತಾ ಇದೆ. ತುಂಬ ಅಂದರೆ ನಾನು ಈಗ ಅಂದಾಗ ನಿಮಗೆ ಅಷ್ಟು ಬರಲಿಲ್ಲ, ಆದರೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಹೇರ್ ಮಾಸ್ಕ್, ಒಳ್ಳೆಯದೊಂದು ಹೇರ್ ಮಾಸ್ಕ್ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇವಾಗ ನಾನು ಏನು ಮಿಕ್ಸ್ ಮಾಡಿ ಇಟ್ಟಿದ್ದೆ ನೋಡಿ ಎಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆನ, ಅದನ್ನು ನಾನು ತಲೆಗೆ ಹಚ್ಕೊಳ್ತಾ ಇದ್ದೀನಿ. ಮೊದಲು ನಾನು ಈ ಥರ ನೆತ್ತಿಗೆ ಹಚ್ಕೊಳ್ತೀನಿ. ಯಾಕಂದರೆ ಅದು ಆಗಿನ ಕಾಲದಿಂದ ಹಾಗೆ ಹಚ್ತಾರೆ, ನನಗೆ ಗೊತ್ತಿಲ್ಲ. ನನ್ನ ಅಮ್ಮ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಫಸ್ಟು ನೆತ್ತಿಗೆ ಹಾಕಿ ಅದನ್ನು ಉಜ್ಜ್ತಾರೆ ಲೈಟಾಗಿ. ಹಂಗಾಗಿ ನನಗೂ ಅದೇ ರೂಢಿ. ಫಸ್ಟು ನಾನು ನೆತ್ತಿಗೆ ಹಚ್ಕೊಳ್ತೀನಿ, ಆಮೇಲೆ ಏನಿದ್ರು ನನ್ನ ಸ್ಕಾಲ್ಪಿಗೆ ನಾನು ಅಪ್ಲೈ ಮಾಡ್ಕೊಳ್ಳೋದು. ಬೇರೆ ಕೂದಲು ಮಿಕ್ಕಿದಂತಹ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದು. ನಿಮ್ಮ ಮನೇಲೂ ನಿಮ್ಮ ಅಜ್ಜಿ ಆಗಿರಲಿ, ನಿಮ್ಮ ಅಮ್ಮ ಆಗಿರಲಿ, ಯಾರಾದರೂ ಈ ಥರ ಮನೆಯಲ್ಲಿ ಎಣ್ಣೆ ಹಚ್ಚಿದರೆ ಅವ್ರು ನಿಮಗೆ ಖಂಡಿತವಾಗ್ಲೂ ಫಸ್ಟು ತಲೆ ನೆತ್ತಿಗೆ ಅವ್ರು ಅಪ್ಲೈ ಮಾಡಿ ಈ ಥರ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ತಾರೆ.
ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಹಾಗೆ ಮಾಡೋದು. ನೀವು ನೋಡ್ತಾ ಇರ್ಬೋದು ನಂಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ, ನನ್ನ ಸ್ಕಾಲ್ಪೆಲ್ಲ ಹೇಗೆ ಕಾಣ್ತಿದೆ ಅಂತೇಳಿ. ಬಿಕಾಸ್ ನಾನು ಹೇರ್ ಕೇರ್ ಮಾಡೋದನ್ನ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ. ಆ್ಯಂಡ್ ಮಗುಗೂ ಫೀಡಿಂಗ್ ಮಾಡಿಸೋದು ನಿಲ್ಲಿಸಿದ್ದೀನಿ. ಈಗ ಇನ್ನೊಂಥರ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಹೇರ್ ಫಾಲ್ ಆಗ್ತಾಯಿದೆ. ನೋ ಪ್ರಾಬ್ಲಮ್, ಕೂದಲು ಬರುತ್ತೆ, ಆದರೆ ನಾನು ಸ್ವಲ್ಪ ಕೇರ್ ಮಾಡಬೇಕಷ್ಟೇ ಇವಾಗಿಂದನೇ. ಕೂದಲನ್ನು ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ತುಂಬ ಲಾಂಗ್ ಇದ್ರೂ, ಉದ್ದ ಕೂದಲು ತುಂಬ ಉದ್ದ ಇದ್ರೂ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ನಾನು ಲಾಸ್ಟ್ ಟೈಮು ನನಗೆ ಗೊತ್ತಾಗಿಲ್ಲ, ಯು ಶೇಪ್ ಮಾಡಿಸ್ಬಿಟ್ಟಿದ್ದೆ. ಅದೇನಾಗಿದೆ, ಕೆಳಗೆ ಒಂದು ಸ್ವಲ್ಪ ತುಂಬ ತೆಳ್ಳಗೆ ಬಂದಿದೆ. ಆ್ಯಂಡ್ ಹಾಗಾಗಿ ಸದ್ಯಕ್ಕೆ ಅಣ್ಣನ ಮದುವೆ ಟೈಮಲ್ಲಿ ಕೂದಲು ಕಟ್ ಮಾಡಿಸ್ಬೇಕು ಅಂತ ಇದ್ದೀನಿ. ನಾನೆಲ್ಲೂ ಪಾರ್ಲರ್ಗೆ ಹೋಗಿ ಕಟ್ ಮಾಡಿಸಲ್ಲ, ಸಲೂನ್ಗೂ ಹೋಗಲ್ಲ. ಮನೇಲೇ ನೆಂಟರು ಎಲ್ಲ ಬಂದಿರ್ತಾರಲ್ಲ, ಅದರಲ್ಲಿ ನಮ್ಮ ಆಂಟಿ ಯಾರ ಹತ್ರ ಆದರೂ ಕೂದಲು ಕಟ್ ಮಾಡಿಸ್ಕೋಬೇಕು. ಸೊ ಹೀಗೆ ಕಂಪ್ಲೀಟಾಗಿ ನಿಮ್ಮ ತಲೆ ಬುಡಕ್ಕೆಲ್ಲ ಎಣ್ಣೆ ಹಚ್ಕೊಳ್ಳಿ. ಇದು 4 ಇಯರ್ಸ್ ಬ್ಯಾಕ್ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೆ, ಈ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೆ. ಸೊ ಈಗ ಮಕ್ಕಳಾದಮೇಲೆ ನನಗೆ ಅಂತ ಟೈಮ್ ಕೊಟ್ಕೊಳ್ಳೋಕೆ ಆಗ್ತಾಯಿಲ್ಲ ಅನ್ನೋದಕ್ಕೆ ನಮ್ಮ ಅತ್ತೆ ಬೇರೆ ಎಣ್ಣೆ ನನಗೆ ಮಾಡಿಕೊಡ್ತಾಯಿದ್ರು. ಸೊ ಈಗ ಮತ್ತೆ ಹಾಗೆ ನಾನು ಇದೇ ಹೇರ್ ಆಯಿಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಏನಿಲ್ಲ ಅಂದರೂ 1 ಇಯರ್ ಆದರೂ ಈ ಎಣ್ಣೆನ ಹಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ 1 ಮಂತ್ 2 ಮಂತ್ಸಿಗೆಲ್ಲ ಒಳ್ಳೆ ರಿಸಲ್ಟ್ ಸಿಕ್ಕಲ್ಲ. ಅಟ್ಲೀಸ್ಟ್ 1 ಇಯರ್ 6 ಮಂತ್ ಆದರೂ ಬೇಕೇ ಬೇಕು. ಸೊ ಇದು ಬೆಸ್ಟ್ ಅಂದರೆ ಬೆಸ್ಟ್. ನಿಮಗೆ ಏನೇ ಯಾವುದೋ ಒಂದು ಪ್ರಾಡಕ್ಟ್ ತೊಗೊಬಂದು ಕಾಯಿಸ್ಬೇಕು, ಕುದಿಸ್ಬೇಕು ಅಂತ ಏನೂ ಇಲ್ಲ. ಸೊ ಹೋಗಿ ಅಂಗಡಿಯಿಂದ ತೊಗೊಬರೋದು, ಮಾಡೋದು. ನಾನು ಗಾಣದಿಂದ ತೊಗೊಬಂದಿದ್ದೆ ಎಣ್ಣೆ, ಎರಡೂ ಅಷ್ಟೇ, ಕೊಬ್ಬರೆಣ್ಣೆನೂ ಹರಳೆಣ್ಣೆನೂ ಗಾಣದಿಂದ ತಂದು ಅಪ್ಲೈ ಮಾಡ್ಕೊಂಡಿದ್ದಂಥದ್ದು. ನನಗೆ ಇದರಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋ ಸಂಪೂರ್ಣ ನಂಬಿಕೆ ನನಗಿದೆ. ಸೊ ಹಾಗಾಗಿ ನಾನು ಇದನ್ನು 1 ಇಯರ್ವರೆಗೂ ಅಪ್ಲೈ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು ಎಣ್ಣೆ ಇದೆ, ಮೆಂತ್ಯ ಕಾಳೆಲ್ಲ ಹಾಕಿ ನಮ್ಮ ಅತ್ತೆ ಮಾಡ್ತಾರೆ. ಅದು ಎಣ್ಣೆ ಖಾಲಿ ಆಗಿದೆ, ಈಗ ನಮ್ಮ ಅತ್ತೆ ಮಾಡ್ಬೋದು. ನಾನು ಇದನ್ನೇ ಹೇಳ್ಕೊಂಬಂದಿದ್ದೀನಿ 3-4 ವೀಡಿಯೋದಲ್ಲೂ ಸಮೇತ. ಗೃಹ ಪ್ರವೇಶ ಇದ್ದಿದ್ದರಿಂದ ಅದೇನು ಮಾಡೋಕ್ಕೆ ಆಗಲಿಲ್ಲ, ನನಗೂ ಟೈಮ್ ಇರಲಿಲ್ಲ. ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಮತ್ತು ಇನ್ನೊಬ್ರು ಯಾರೋ ಕೇಳಿದ್ರಿ, ನೀವು ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ಅಂತ. ಸೊ ಅಮ್ಮನ ಮನೆ ಗೃಹ ಪ್ರವೇಶ ಇತ್ತು, ಇನ್ನೇನು 1 ತಿಂಗಳಿದೆ, ಅಣ್ಣನ ಮದುವೆನೂ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ಬರೀ ಹೇರ್ ಕೇರ್ ರುಟೀನ್ ಅಲ್ಲದಲ್ಲೇ ನನ್ನ ಲೈಫ್ ಸ್ಟೈಲ್ ವೀಡಿಯೋ ಮಾಡಿದಾಗಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವೀಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ನಂಬ್ಕೊಂಡಿದ್ದೀನಿ. ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡಿದ್ದಂಥ ವೀಡಿಯೋ. ಸೊ ಫೈನಲ್ಲಾಗಿ ಈ ವಿಡಿಯೋನ ಮಾಡಿದ್ದೀನಿ. ನನಗೂ ಖುಷಿ ಇದೆ ಈ ವಿಡಿಯೋನ ಮಾಡಿರೋದಕ್ಕೆ. ಯಾಕಂದರೆ ನನಗೂ ಯಾವುದಾದ್ರೂ ಒಂದು ಒಳ್ಳೆ ಹೇರ್ ಆಯಿಲ್ ಬೇಕಿತ್ತು. ನಾನು ಹಳೆ ಹೇರ್ ಆಯಿಲ್ ಯಾವುದಾದ್ರೂ ರೀಯೂಸ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲೂ ಇತ್ತು. ಸೊ ಅಗೇನ್ ಐ ಸ್ಟಾರ್ಟೆಡ್ ಮೈ ಹೇರ್ ಆಯಿಲ್. ನಂಗೆ ಖುಷಿ ಇದೆ. ಆ್ಯಂಡ್ ಇದು ತಂಪು ಕೂಡ, ಹರಳೆಣ್ಣೆಯಲ್ಲಿ ಏನೇನಿದೆ ಏನೇನಿಲ್ಲ ಅಂತ ನಾನು ಏನು ಹೇಳೋಕ್ಕೆ ಹೋಗಲ್ಲ. ಕೊಬ್ಬರೆಣ್ಣೆಲಿ ಏನೇನಿದೆ ಏನೇನಿಲ್ಲ ಅಂತ ಅದು ಏನು ನನ್ನನ್ನು ಕೇಳಬೇಡಿ. ಯಾಕಂದರೆ ಇದನ್ನು ಎಲ್ಲರೂ ತುಂಬ ವೀಡಿಯೋದಲ್ಲಿ ಹೇಳಿರ್ತಾರೆ. ಆದರೆ ಈ ವಿಡಿಯೋ ನನಗೆ ತುಂಬ ಅಂದರೆ ತುಂಬ ಈ ಎಣ್ಣೆ ನನಗೆ ತುಂಬ ಅಂದರೆ ತುಂಬ ಹೇರ್ ಗ್ರೋತಿಗೆ ಹೆಲ್ಪ್ ಮಾಡಿದೆ. ಅದರಲ್ಲಿ ಏನಿದೆ ಏನು ಬಿಟ್ಟಿದೆ ಅಂತ ಗೊತ್ತಿಲ್ಲ. ನಮ್ಮ ಅಜ್ಜಿ ಯಾವಾಗಲೂ ನನಗೆ ಈ ಥರ ಅಪ್ಲೈ ಮಾಡಿದರು. ಆವಾಗಿಂದ ನಾನು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ಕೊಳ್ತಾ ಬರ್ತಾಯಿದ್ದೆ 4-5 ಇಯರ್ಸ್ ಬ್ಯಾಕ್ವರೆಗೂ. ನನ್ನ ಹೇರ್ ತುಂಬ ಚೆನ್ನಾಗಿ ಬೆಳೆದಿತ್ತು ಕೂಡ, ಲೆಂತ್ ಕೂಡ ಆಗಿತ್ತು, ದಪ್ಪ ಇತ್ತು. ಈಗ ಇನ್ನೂ ಸ್ವಲ್ಪ ಸಣ್ಣ ಆಗಿದೆ, ಬಾಣಂತನದಿಂದ ಕೂದಲು ಉದುರಿದೆ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆದಾಗ ಬಾಣಂತನದಲ್ಲಿ ಕೂದಲು ಉದುರುತ್ತೆ. ಈ ಏರ್ ಲೈನ್ ಏನಿದೆಯೋ ಅದು ಕಮ್ಮಿ ಆಗ್ತಾ ಬರುತ್ತೆ. ಸೊ ನನಗಿಲ್ಲಿಗಿತ್ತು, ಇವಾಗ ಇಲ್ಲಿಗಾಗಿದೆ. ಹಾಗೇ ನನಗೆ ಹೇರ್ ಗ್ರೋತ್ ಕೂಡ ಆಗ್ತಾಯಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಹೇರ್ ಗ್ರೋತ್ ಕೂಡ ಆಗ್ತಾಯಿದೆ. ನಂಗೆ ಅದೇನು ಚಿಂತೆ ಇಲ್ಲ. ನಾನು ಮತ್ತೆ ಹೇರ್ದೇನು ಪ್ರಾಬ್ಲಮ್ ಇಲ್ಲ. ಸ್ಕಿನ್ ಕೂಡ ತುಂಬ ಡಲ್ ಆಗಿದೆ. ನೆಕ್ಸ್ಟ್ ಸ್ಕಿನ್ ಕೇರ್ ಮಾಡ್ಕೋಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.